ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 47ರ ಉತ್ತರಗಳನ್ನು ತಂದಿದ್ದೀನಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಹಿಂದಿನ 1ರಿಂದ 46ರ ಕಲಿಕಾ ಹಾಳೆಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ. 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ನಾವು ಕಲಿಕಾ ಚೇತರಿಕೆಯಲ್ಲಿ ಹಿಂದಿಗೆ ಸಂಬಂಧಪಟ್ಟಂತೆಯೂ ಕೂಡ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ನೋಡಿ. FASC ಎಕ್ಸಾಮ್ ಕ್ವಶನ್ ಪೇಪರ್ಗಳು, ಮಾಡೆಲ್ ಕ್ವಶನ್ ಪೇಪರ್ಸ್ ಇದ್ದಾವೆ. ನಿಮಗೆ ಮೋಸ್ಟ್ ಬೆನಿಫಿಟ್ ಆಗ್ತಕ್ಕಂಥ ಅವುಗಳನ್ನು ಸಹಿತ ನೋಡ್ಬೋದು. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ 9ನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಹಾಳೆ 47ರ ಉತ್ತರಗಳನ್ನು. ಸೊ ಇದು ಕಲಿಕಾಂಶ 21. ಕರ್ನಾಟಕದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮಣ್ಣು ಅಂತಕ್ಕಂಥದ್ದಿದೆ. ಕಲಿಕಾ ಫಲ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಲಭ್ಯವಿರುವ ಮಣ್ಣುಗಳು ಮತ್ತು ಅವುಗಳ ಬಳಕೆಯನ್ನು ವಿವರಿಸ್ತೀರಿ. ಸ್ವಲ್ಪ ಕಂಟೆಂಟ್ ಏನಿದೆ ಅನ್ನೋದು ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ಮಣ್ಣುಗಳ ಹಂಚಿಕೆ ಯಾವ ತರನಾಗಿದೆ, ಇದು ಮಣ್ಣುಗಳ ವಿಧಗಳಿದ್ದಾವೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಂಥ ಮಣ್ಣುಗಳಿದ್ದಾವೆ ಅನ್ನೋದನ್ನು ಇಲ್ಲಿಂದ ಈ ನಕ್ಷೆಯ ಮೂಲಕ ನೀವುಗಳು ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಎಲ್ಲ ಪ್ರಕಾರದ ಮಣ್ಣುಗಳನ್ನು ನಾವು ಕಾಣ್ತೀವಿ. ಅದು ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು. ಆಯಾ ಪ್ರದೇಶಕ್ಕಿಂತ ಪ್ರದೇಶಕ್ಕನುಗುಣವಾಗಿ ಈ ಮಣ್ಣುಗಳಿದ್ದಾವೆ. ಈ ಮಣ್ಣುಗಳಲ್ಲಿ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಬೆಳೆಗಳನ್ನು ಸಹಿತ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ನೋಡ್ತೀವಿ. ಹಾಗಾದರೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದು ಎಷ್ಟೆಲ್ಲ ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ಈ ಒಂದು ಪೈನಕ್ಷೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅರಣ್ಯ ಪ್ರದೇಶ 14.5 ಇದೆ, ಇತರೆ ಭೂಮಿ 10.2 ಇದೆ, ಸಾಗುವಳಿಗೆ ಲಭ್ಯವಿಲ್ಲದಿದೆ, ಇತರೆ ಭೂಮಿ ಸಾಗುವಳಿ ಮಾಡಿದ್ದು 7.2, ಬೀಳು ಭೂಮಿ 9.5, ಸಾಗುವಳಿ ಭೂಮಿ 58.2. ಸೊ ವಿಶೇಷವಾಗಿ ಇಲ್ಲಿ ಭೂಮಿಯ ಹಂಚಿಕೆಯನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಮಣ್ಣು ಒಂದು ಪ್ರಾಕೃತಿಕ ಸಂಪನ್ಮೂಲ. ನಾವು ಉತ್ತಮ ಬೆಳೆಗಳನ್ನು ಪಡಿಬೇಕಾದ್ರೆ ಮಣ್ಣಿನ ಸಂರಕ್ಷಣೆ ಮಾಡಲೇಬೇಕು. ಈ ಮೆಕ್ಕಲು ಮಣ್ಣು ವಿಶೇಷವಾಗಿ ನದಿಗಳು ಹೊತ್ತು ತರ್ತಾವ. ಸಂಚಯಿಸಿದ ಮರಳು ಜೇಡಿ ಮಿಶ್ರಿತ ಆಗಿರ್ತದ. ಬಟ್ ಈ ಮಣ್ಣಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಭತ್ತ, ಬಾಳೆ, ಅಡಕೆ, ತೆಂಗು, ಗೋಡಂಬಿ ಬೆಳೆಗಳನ್ನು ಬೆಳೀಲಿಕ್ಕೆ ಸೂಕ್ತ ಇದೆ. ಈ ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಉಷ್ಣಾಂಶ ಮತ್ತು ಮಳೆ ಬೀಳುವ ಪ್ರದೇಶಗಳಾದ ಕರಾವಳಿ, ಮಲೆನಾಡು ಮತ್ತು ಮೈದಾನದ ಇತರೆ ಕೆಲವು ಪ್ರದೇಶಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ. ಈ ಮಣ್ಣಿನಲ್ಲಿ ಭತ್ತ, ಬಾಳೆ, ಕಬ್ಬು ಬೆಳಿತಾವ. ಕಪ್ಪು ಮಣ್ಣು ರಾಜ್ಯದ ಉತ್ತರ ಭಾಗದಲ್ಲಿ ಅದ. ವಿಶೇಷವಾಗಿ ಜೋಳ, ಸಜ್ಜೆ, ದ್ವಿದಳ ಧಾನ್ಯಗಳು ಕಪ್ಪು ಮಣ್ಣಿನಲ್ಲಿ ಬೆಳಿತಾರೆ. ಕೆಂಪು ಮಣ್ಣು ಕರ್ನಾಟಕದ ದಕ್ಷಿಣ ಮತ್ತು ಮಧ್ಯಭಾಗಗಳಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ವಿಶೇಷವಾಗಿ ಹರಡಿಕೊಂಡಿರ್ತಕ್ಕದ್ದನ್ನು ನೋಡ್ತೀವಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ರು. ಅಂದರೆ ಮಣ್ಣಿನ ವಿಧಗಳು, ಈ ಮಣ್ಣು ಯಾವ ಯಾವ ಕ್ಷೇತ್ರಗಳಲ್ಲಿ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ, ಆ ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ತಮಗೆ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ರು. ಇದನ್ನು ಅರಿತುಕೊಂಡಿದ್ದೇ ಆದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸುಲಭವಾಗಿ ಬರಿತೀರಿ. ನೋಡುವ ಚಟುವಟಿಕೆ 1. ಚಿತ್ರದಲ್ಲಿ ಕಂಡು ಬರ್ತಕ್ಕಂಥ ಕರ್ನಾಟಕದ ವಿವಿಧ ಮಣ್ಣುಗಳನ್ನು ಗುರುತಿಸಿ ಅವು ಬೆಳೆಯಬಹುದಾದ ಬೆಳೆಗಳು ಮತ್ತು ಕಂಡುಬರೋ ಜಿಲ್ಲೆಗಳನ್ನು ಹೆಸರಿಸಿರಿ ಅಂತ ಇದೆ. ಮಣ್ಣು ಇದೆ, ಮಣ್ಣಿನ ವಿಧ, ಬೆಳೆಯುವ ಬೆಳೆಗಳು, ಕಂಡುಬರೋ ಜಿಲ್ಲೆಗಳು. ಇಲ್ಲಿ ಕೆಂಪು ಮಣ್ಣು ಯಾವ ಬೆಳೆಗಳನ್ನು ಬೆಳೀತಾರೆ, ಯಾವ ಜಿಲ್ಲೆಗಳನ್ನು ಬೆಳೀತಾರೆ ಅನ್ನೋದನ್ನು ಇದೇ ತರನಾಗಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕರಾವಳಿ, ಮೆಕ್ಕಲು ಮಣ್ಣುಗಳ ಬಗ್ಗೆ ಜಿಲ್ಲೆ ಮತ್ತು ಬೆಳೆಗಳನ್ನು ತಾವೇನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಬರಿಬೇಕಿತ್ತು. ಉತ್ತರ ನೋಡ್ಕೊಂಡು ಬರೋಣ. ಕೆಂಪು ಮಣ್ಣು ವಿಶೇಷವಾಗಿ ಅಲ್ಲಿ ರಾಗಿ, ಸಜ್ಜೆ, ಜೋಳಗಳನ್ನು ಬೆಳೀತಾರೆ. ತುಮಕೂರು, ಕೋಲಾರ, ಮಂಡ್ಯ, ಬೆಂಗಳೂರು, ಮಂಗಳೂರು, ಮೈಸೂರು ಇತರೆ ಜಿಲ್ಲೆಗಳಲ್ಲಿ ನಾವೇನು ಮಾಡ್ತೀವಿ ಕೆಂಪು ಮಣ್ಣನ್ನು ಕಾಣ್ತೀವಿ. ಅಲ್ಲಿ ರಾಗಿ, ಸಜ್ಜೆ, ಜೋಳ ಬೆಳೆಗಳನ್ನು ನಾವೇನು ಮಾಡ್ತೀವಿ ನೋಡ್ತೀವಿ. ಕಪ್ಪು ಮಣ್ಣು ಇದರಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಅಂತಕ್ಕಂಥ ಬೆಳೆಗಳನ್ನು ಬೆಳೀತಾರೆ. ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ಗದಗ, ಧಾರವಾಡ, ಕಲಬುರಗಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣು ಹರಡಿಕೊಂಡದ. ಇನ್ನು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಕಾಫಿ, ಏಲಕ್ಕಿ, ಮೆಣಸುಗಳನ್ನು ಬೆಳೀತಾರೆ. ಇದು ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕಾಣ್ತೀವಿ. ಕರಾವಳಿ, ಮೆಕ್ಕಲು ಮಣ್ಣಿನಲ್ಲಿ ಅಡಿಕೆ, ತೆಂಗು, ಗೋಡಂಬಿ, ಭತ್ತ ಬೆಳೆಗಳನ್ನು ನೋಡ್ತಾರೆ. ಕರಾವಳಿ, ಮೆಕ್ಕಲು ಮಣ್ಣು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕರಾವಳಿ ತೀರದ ಜಿಲ್ಲೆಗಳಲ್ಲಿ ನಾವು ಅವುಗಳನ್ನು ನೋಡ್ತೀವಿ. ಚಟುವಟಿಕೆ 2. ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡದ. ಈ ಮಣ್ಣು ಪರೀಕ್ಷಾ ಕೇಂದ್ರದಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲತೆಗಳನ್ನು ತಾವೇನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಬರಿಬೇಕಾಗಿತ್ತು. ಶಿಕ್ಷಕರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಅನುಕೂಲಗಳನ್ನು ತಾವೇನು ಮಾಡಬೇಕು ಬರಿಬೇಕು. ಕೊನೆಯದು, ಈ ಮಣ್ಣು ಪರೀಕ್ಷಾ ಕೇಂದ್ರದಿಂದ ಆಯಾ ಹೊಲದಲ್ಲಿರ್ತಕ್ಕಂಥ ಮಣ್ಣಿನ ಗುಣಮಟ್ಟವನ್ನು ತಿಳಿತೀವಿ.
ಮಣ್ಣಿನ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಏನಿರ್ತಾರಪ್ಪ ಅಂದ್ರೆ ಕೃಷಿ ಸೇವಕರು ಇರ್ತಾರೆ, ಅವರಿಂದ ಮಾಹಿತಿಯನ್ನು ಪಡಿತೀವಿ. ಇನ್ನಷ್ಟು ಗುಣಮಟ್ಟಗಳನ್ನು ಹೆಚ್ಚಳ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಅರಿತುಕೊಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಮನೆಗೆ ತಕ್ಕಂತೆ ಯಾವೆಲ್ಲ ಬೆಳೆಗಳು ಸೂಕ್ತ ಅನ್ನೋದನ್ನು ಸಹಿತ ನಾವೇನು ಮಾಡ್ಕೊಳ್ಬೋದು, ನಮ್ಮ ತಾಲೂಕು ಕೇಂದ್ರಗಳಲ್ಲಿ ಲಭ್ಯ ಇರತಕ್ಕಂಥ ಮಣ್ಣು ಪರೀಕ್ಷಾ ಕೇಂದ್ರಗಳಿಂದ ರೈತರು ಅರಿತುಕೊಳ್ಳಲಿಕ್ಕೆ ಸಹಕಾರಿ ಇದೆ ಅನ್ನೋದನ್ನು 3 ಅಂಶಗಳಲ್ಲಿ ಬರಿಬಹುದು. ಮುಂದೆ ಪ್ರಶ್ನೆ ಹೋಗೋಣ. ಚಟುವಟಿಕೆ 3ರಲ್ಲಿ ಮಣ್ಣು ಮಲಿನಗೊಳ್ಳುವ, ಫಲವತ್ತತೆ ಕಳೆದುಕೊಳ್ಳತಕ್ಕಂಥ ಸಂದರ್ಭಗಳನ್ನು ಶಿಕ್ಷಕರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡಿ. ಸೊ ವಿಶೇಷವಾಗಿ ಮಣ್ಣಿನ ಮಾಲಿನ್ಯನೂ ಕೂಡ ಆಗ್ತಾ ಇದೆ. ಸಾಯಿಲ್ ಇರಿಜನ್ ಅಂತ ಕರಿತೀವಿ, ಮಣ್ಣಿನ ಸವಕಳಿ ಅಂತ ಕರಿತೀವಿ. ಸೊ ಹಾಗಾದರೆ ಮಣ್ಣಿನ ಸವಕಳಿ ಅಥವಾ ಮಣ್ಣು ಫಲವತ್ತತೆ ಕಳೆದುಕೊಳ್ತಕ್ಕಂಥ ಕೆಲವೊಂದಿಷ್ಟು ಸಂದರ್ಭಗಳನ್ನು ನಾವುಗಳು ವಿದ್ಯಾರ್ಥಿಗಳೇ ನೋಡ್ತೀವಿ. ಸೊ ಒಂದನೇದು, ಭೂಮಿ ಮೇಲಿರ್ತಕ್ಕಂಥ ಸಕಲವಾಗಿರ್ತಕ್ಕಂಥ ಅರಣ್ಯ ಸಂಪತ್ತು ನಾಶ ಮಾಡೋದ್ರಿಂದ, ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸೋದ್ರಿಂದ, ಅವೈಜ್ಞಾನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸೋದ್ರಿಂದ, ಅಧಿಕ ನೀರಾವರಿ ಪದ್ಧತಿಗಳನ್ನು ಅನುಸರಿಸೋದ್ರಿಂದ, ಮೇಲ್ಮಣ್ಣಿನ ಅತಿಯಾದ ಬಳಕೆಯಿಂದ ಕೂಡ ಏನಾಗ್ತದಪ್ಪ ಅಂದ್ರೆ ಮಣ್ಣಿನ ಫಲವತ್ತತೆ ಕಳೆದುಕೊಳ್ತದ, ಅಥವಾ ಮಣ್ಣು ಏನಾಗ್ತದಪ್ಪ ಅಂದ್ರೆ ತನ್ನದೇ ರೀತಿಯಾಗಿರ್ತಕ್ಕಂಥ ಏನು ಗುಣಮಟ್ಟ ಅಥವಾ ತನ್ನದೇ ರೀತಿಯಾಗಿರ್ತಕ್ಕಂಥ ಅಧಿಕ ಇಳುವರಿ ಕೊಡ್ತಕ್ಕಂಥ ಶಕ್ತಿಯನ್ನು ಸಹಿತ ಅದು ಏನು ಮಾಡ್ಕೊಳ್ಬೋದು, ಆ ಮಣ್ಣು ಕಳೆದುಕೊಳ್ಳಬಹುದು, ಮಣ್ಣು ಮಾಲಿನ್ಯಕ್ಕೆ ಎಡೆ ಮಾಡಿಕೊಡ್ಬೋದು ಅಂತ ಈ 5 ಅಂಶಗಳು ನಮಗೆ ಏನು ಮಾಡ್ತಾವಪ್ಪ ಅಂದ್ರೆ ತಿಳಿಸಿ ಕೊಡ್ತಾವ. ಇನ್ನು ಚಟುವಟಿಕೆ 4ರಲ್ಲಿ ಕೊಟ್ಟಿದ್ದಾರೆ, ಮಣ್ಣಿನ ಸಂರಕ್ಷಣೆಗೆ ನಿಮ್ಮ ಸಲಹೆಗಳು ಏನು? ಹಾಗಾದರೆ ವಿದ್ಯಾರ್ಥಿಗಳೇ, ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಈ ಮಣ್ಣು ಸಂರಕ್ಷಣೆ ಮಾಡಬೇಕಾದ್ರೆ ನೀವು ಯಾವ ಸಲಹೆಗಳನ್ನು ಸಜೆಷನ್ಸ್ಗಳನ್ನು ಕೊಡ್ತೀರಿ ಅಂತ ಕೇಳಿದ್ದಾರೆ. ಒಂದೇದು ಏನು ಹೇಳ್ಬೋದು, ನಾವು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ನೋಡಿ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡೋದ್ರಿಂದ ಕೂಡ ಏನಾಗ್ತದ, ಮಣ್ಣಿನ ಸವಕಳಿ ತಪ್ತದ, ಮಣ್ಣನ್ನು ರಕ್ಷಣೆ ಮಾಡಬೇಕಾಗ್ತದ. ಅಡ್ಡ ಬದುಗಳನ್ನು ನಿರ್ಮಾಣ ಮಾಡಬೇಕಾಗ್ತದ, ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದು, ಅರಣ್ಯ ನಾಶಗಳನ್ನು ತಡಿತಕ್ಕಂಥದ್ದು, ಅರಣ್ಯೀಕರಣ ಅಂದರೆ ಅರಣ್ಯಗಳನ್ನು ಬೆಳೆಸೋದು, ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಣವನ್ನು ಮಾಡಬೇಕು. ಕೆಲವೊಂದಿಷ್ಟು ಮಾನವನ ಅಹಿತಕರ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಸಹಿತ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಅವೆಲ್ಲವೂ ಕೂಡ ತಡೆಗಟ್ಟಿದ್ದೇ ಆದರೆ ನಾವೇನು ಮಾಡ್ಬೋದು, ಮಣ್ಣಿನ ಸವಕಳಿ ಮಣ್ಣಿನ ಸಂರಕ್ಷಣೆಯನ್ನು ಮಾಡುವಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಹಾಯಕಾರಿ, ನಮ್ಮದಾಗಿರ್ತಕ್ಕಂಥ ಕೈಲಾದ ಮಟ್ಟಿಗೆ ಪರಿಸರಕ್ಕೆ ಸಹಕಾರಿ ಆಗ್ತದೆ ಅನ್ನೋ ಅಂಶವನ್ನು ನಾವೇನು ಮಾಡ್ಬೋದು, ಬರಿಬೋದು. ಇಷ್ಟಿತ್ತು 9ನೇ ತರಗತಿಯ 47ನೇ ಕಲಿಕಾ ಹಾಳೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು. ತಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೊಸ